ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾಡಿ ತೋರಿಸಿದ ರೆಸಿಪಿ ತಾಲಿಪಟ್ಟು ಅಂತ. ತಾಲಿಪಟ್ಟಿಗೆ ಬರೀ ಜೋಳದ ಹಿಟ್ಟಿನಿಂದಲೂ ಕೂಡ ಮಾಡ್ತಾರೆ. ನಾನು ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ತಾಲಿಪಟ್ಟನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಜೋಳದ ಹಿಟ್ಟು, ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಕ್ಯಾರೆಟ್ ಮತ್ತು ಮೆಂತ್ಯ ಸೊಪ್ಪು. ಕೆಲವರು ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ತಾರೆ. ಮೆಂತ್ಯ ಸೊಪ್ಪು, ಸ್ವಲ್ಪ ಜೀರಿಗೆ, ಅಜ್ವಾನ, ಅರಿಶಿನ ಇಷ್ಟು ತಗೊಂಡು ಮೊದಲು ಹಿಟ್ಟನ್ನು ನಾನು ನಾದ್ಕೋತೀನಿ. ಇದೆಲ್ಲವನ್ನು ಫಸ್ಟು ಮಿಕ್ಸ್ ಮಾಡ್ಕೋತೀನಿ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇದಿಷ್ಟು ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಹೆಚ್ಚಿಕೊಂಡಿದ್ದೀನಲ್ಲ, ಇದೆಲ್ಲವನ್ನು ಇದಕ್ಕೆ ಸೇರಿಸ್ತೀನಿ. ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ, ಕರಿಬೇವು, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕೆಲವರು ಸಬ್ಬಸಿಗೆ ಸೊಪ್ಪು ಕೂಡ ಹಾಕೋತಾರೆ. ಇದಕ್ಕೆ ಸ್ವಲ್ಪ ಅಜ್ವಾನ ನಮ್ಮ ಹೆಲ್ತಿಗೆ ಭಾಳ ಇಂಪಾರ್ಟೆಂಟು, ಹೆಲ್ತಿಗೆ ಒಳ್ಳೆಯದಿದು. ಮತ್ತು ಜೀರಿಗೆ ಕೂಡ ನಾನು ಕೊಂಡಿದ್ದೀನಿ. ಅರಿಶಿಣ ಮತ್ತು ಉಪ್ಪನ್ನು ಹಾಕೋತೀನಿ. ಇಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊಂಡು ನೀರು ಹಾಕಿ ನಾದ್ಕೋತೀನಿ. ಚೆನ್ನಾಗಿ ಕಲಿಸ್ಕೊಂಡು ನೀರು ಹಾಕಿ ನಾದ್ಕೋತೀನಿ. ಗೋಧಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಮೆತ್ತಗೆ ನಾನು ಇದನ್ನ ಕಲಿಸ್ಕೊಂಡು ಇಟ್ಕೋತೀನಿ. ನೋಡಿ, ಹಿಟ್ಟು ಈ ರೀತಿಯಾಗಿ ನೆಂದಿದೆ. ಈ ನೆಂದಿರೋ ಹಿಟ್ಟನ್ನು ನಾನು ಒಂದು ಪೇಪರ್ ಶೀಟಲ್ಲಿ, ಕೆಲವರು ಬಟ್ಟೆಯಲ್ಲಿ ಮಾಡ್ಕೋತಾರೆ, ಕೆಲವರು ಪೇಪರ್ ಶೀಟಲ್ಲಿ ಮಾಡ್ಕೋತಾರೆ. ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಸವರ್ತೀನಿ. ಎಣ್ಣೆಯನ್ನು ಸವರಿ ತೊಗೊಂಡಿದ್ದೀನಿ. ಹಿಟ್ಟು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಕೈಲೇ ಮಾಡ್ತೀನಿ. ಇದೇ ತಾಲಿಪಟ್ಟು. ಮಾಡ್ತಾ ಇದ್ದೀನಿ. ತಾಲಿಪಟ್ಟು ಮಾಡಿ ಹಂಚು ಕಾಯ್ಗಿಟ್ಟಿದ್ದೀನಿ, ದಪ್ಪ ಹಂಚು. ಅದಕ್ಕೆ ಎಣ್ಣೆ ಸವರಿಸ್ತೀನಿ. ಈ ಶೀಟನ್ನೇ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಹಾಕಿ ಶೀಟನ್ನು ಬೇಗನೆ ತಗೋತೀನಿ ವಾಪಸ್. ಇದನ್ನ ಸ್ವಲ್ಪ ಮೇಲೆ ಮುಚ್ಕೋತೀನಿ. ಮೇಲೆ ಮುಚ್ಕೊಂಡ್ರೆ ಬೇಗ ಆಗುತ್ತೆ, ಹಾಗಾಗಿ ಮೇಲೆ ಮುಚ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೆ ನಾನು ಒಂದು ತಗೊತೀನಿ, ಮತ್ತೆ ತಾಲಿಪಟ್ಟನ್ನು ಮಾಡ್ತೀನಿ ಪೇಪರಲ್ಲಿ.
ಇದು ರೊಟ್ಟಿ ಚಪಾತಿ ಮಾಡೋಕ್ಕೆ ನಮಗೆ ಬೇಜಾರಾಗಿತ್ತು ಅಂದರೆ ತಾಲಿಪಟ್ಟು ಈ ರೀತಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು. ಇದು ಕೂಡ ಒಂದು ಹೆಲ್ದಿ ಫುಡ್ ನಮಗೆ. ಈಗ ಶುಗರ್ ಇರೋರು ಏನು ಮಾಡ್ತಾರೆ ಅಂತಂದರೆ ಏನು ತಿನ್ನಬೇಕು, ಶುಗರ್ ಇರೋರು ನಾನು ಏನು ತಿನ್ನಬೇಕು ಅಂತ ಅವ್ರಿಗೆ ಸಮಸ್ಯೆ ಬಂದಾಗ ಈ ರೀತಿಯಾಗಿ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಈರುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಇವನ್ನೆಲ್ಲ ಹಾಕಿ ಟೈಪ್ ಮಾಡ್ಕೊಂಡ್ವಿ ಅಂತಂದರೆ ಅದು ಕೂಡ ಶುಗರ್ ಇರೋರು ಕೂಡ ಒಂದು ಹೆಲ್ದಿ ಫುಡ್ ಅಂತ ಅನ್ಸ್ಕೊಳ್ಳುತ್ತೆ ಈ ತಾಲಿಪಟ್ಟು. ಮಕ್ಕಳು ಕೂಡ ಇದಕ್ಕೆ ಮೊಸರು ಮತ್ತು ಶೇಂಗಾ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿಯನ್ನು ಹಾಕಿ ಅವ್ರಿಗೆ ಕೊಟ್ವಿ ಅಂತಂದರೆ ತಿನ್ನಕ್ಕೆ ಭಾಳ ಟೇಸ್ಟಾಗಿರುತ್ತೆ. ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ಈ ರೀತಿಯಾಗಿ ಡಿಫ್ರೆಂಟ್ ಶೈಲಿಯಲ್ಲಿ ನಾವು ತಾಲಿಪಟ್ಟನ್ನು ಕೂಡ ಮಾಡ್ಬೋದು. ಕೆಲವರು ಮೆಂತ್ಯ ಸೊಪ್ಪು ಅಥವಾ ಕ್ಯಾರೆಟ್ ಬದಲು ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕಿ ಮಾಡ್ತಾರೆ. ನಾನು ಕೂಡ ಅದನ್ನು ಮಾಡ್ತೀನಿ ಒಂದೊಂದು ಸಾರಿ. ಇವತ್ತು ನಾನು ಮೆಂತ್ಯ ಸೊಪ್ಪು ನಮ್ಮ ಮನೇಲಿ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟನ್ನು ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟು ಈ ತಾಲಿಪಟ್ಟನ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದ್ಸಾರಿ ನೀವು ಕೂಡ ಇದನ್ನ ಈ ಟೈಪ್ ಮಾಡ್ಕೊಂಡು ತಿನ್ನಿರಿ. ಮಾಡ್ಕೊಂಡು ತಿಂದಮೇಲೆ ಹೇಗೆ ಅನಿಸುತ್ತೆ ಅಂತ, ರುಚಿ ಆಯಿತು ಅಂತ ನನಗೆ ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮೋಟಿವೇಶನ್ ಸ್ಪೀಚ್ ಇದೆಯಲ್ಲ ನಮಗೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಲೈಕು, ಸಬ್ಸ್ಕ್ರೈಬ್ ಇದೆಯಲ್ಲ ನನಗೆ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಒಂಥರ ಮೋಟಿವೇಶನ್ ಆಗುತ್ತೆ, ನನಗೆ ಮೋಟಿವ್ ಮಾಡೋದಾಗುತ್ತೆ. ನೀವು ಮೋಟಿವ್ ಮಾಡದಿದ್ದರೆ ನಾನು ಹೊಸ ರೆಸಿಪಿಗಳನ್ನು ಕೂಡ ಹಾಕ್ಬೋದು ಅವಾಗ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನ ಕೂಡ ಒಂದು ಹೆಲ್ದಿ ಫುಡ್ ಅಂತ ನಮ್ಗೆ ಅನ್ಸ್ಕೊಳುತ್ತೆ. ಮಕ್ಕಳಿಗೆ ಈ ರೀತಿಯಾಗಿ ನಾವು ಬಾಕ್ಸಿಗೆ ಒಂದೊಂದು ಸಾರಿ ಹಾಕಿ ಕಳಿಸ್ಬೋದು. ನೀವು ಒಂದ್ಸರಿ ಮಾಡಿರಿ ಇದನ್ನ, ಹೆಲ್ದಿ ಫುಡ್ನ. ಅಜ್ಜಿಯರಿಗಂತೂ ಭಾಳ ಟೇಸ್ಟಾಗಿ ಇದು ಬರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ. ಅವ್ರಿಗೆ ಮಾಡಿಕೊಟ್ಟಿವಿ ಅಂದರೆ ಭಾಳ ಖುಷಿಯಾಗಿ ಇದನ್ನ ತಿಂತಾರೆ ತಾಲಿಪಟ್ಟನ. ನಮಗೂ ಕೂಡ ಡೈಲಿ ರೊಟ್ಟಿ ಚಪಾತಿ ಮಾಡಿ 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 ಬೇಜಾರಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಇದನ್ನು ಮಾಡ್ಬೋದು. ಇದು ಹಾಕೊಂಡ್ವಿ ಅಂದರೆ ಬೇಗನೆ ನಾವು ಪೇಪರನ್ನು ತಗೋಬೇಕು. ಸ್ವಲ್ಪ ಮೇಲೆ ಮುಚ್ಚೋಣ ಅಂದರೆ ಬೇಗ ಆಗುತ್ತೆ. ಸ್ವಲ್ಪ ಬೇಯಲಿ. ಮೇಲೆ ಮುಚ್ಚಿದ್ವಿ ಅಂದರೆ ಇದೆಲ್ಲ ನಮಗೆ ಹಿಟ್ಟು ಬೆಂದಂಗೆ ಅನಿಸುತ್ತೆ, ಇದು ಬೆಂದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಮೇಲೆ ಮುಚ್ಚಿದ್ವಿ ಅಂದರೆ ಬೇಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮೇಲೆ ಮುಚ್ಚಿದ್ರೆ ಸ್ವಲ್ಪ ಎಣ್ಣೆಯನ್ನು ಸವರಿ, ಅಥವಾ ತುಪ್ಪ ಇದ್ದರೆ ತುಪ್ಪನೂ ಕೂಡ ಸವರ್ಬೋದು. ಭಾಳ ಟೇಸ್ಟಾಗಿರುತ್ತೆ ತುಪ್ಪದಿಂದ ಮಾಡೋದು. ಇದನ್ನು ನಾನೀಗ ಟರ್ನ್ ಮಾಡ್ತೀನಿ. ನೀವು ಕೂಡ ಮನೆಯಲ್ಲಿ ಈ ಟೈಪ್ ಮಾಡಿರಿ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದೆ ನಿಮಗೆ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಹಾಗಾಗಿ ಪ್ಲೀಸ್ ನೋಡಿಬಿಟ್ಟು ಲೈಕ್ ಮಾಡಿ, ನನಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿರಿ ಚೆನ್ನಾಗಿ ಬೇಯಿತು. ಬಿಸಿ ಬಿಸಿ ತಿಂದರೆ ಇದು ಭಾಳ ಟೇಸ್ಟಾಗಿರುತ್ತೆ. ಆರಿದ ಮೇಲೆ ಸ್ವಲ್ಪ ನಾರ್ದಂಗೆ ಬರುತ್ತೆ. ಬಿಸಿ ತಿಂದರೆ ಏನೂ ನಾರಿಲ್ಲ, ಚೆನ್ನಾಗಿ ನಮ್ಮ ತಾಲಿಪಟ್ಟು ಬರುತ್ತೆ. ನೋಡಿರಿ ಈ ಟೈಪ್ ನಾವು ನಿಮಗೆ ಮಕ್ಕಳಿಗೆ, ದೊಡ್ಡವರಿಗೆ, ಮನೆಯಲ್ಲಿ ಅಜ್ಜಿಯರಿಗೆ ಮಾಡಿಕೊಟ್ವಿ ಅಂದರೆ ಖುಷಿಯಾಗಿರುತ್ತೆ. ದಿನವೂ ನಮಗೂ ಕೂಡ ಬೇಜಾರೇ ರೊಟ್ಟಿ ಚಪಾತಿ ಮಾಡಬೇಕು ಅಂದರೆ ಈ ರೀತಿ ಕೂಡ ಒಂದು ರೆಸಿಪಿಯನ್ನು ನಾವು ಮಾಡ್ಬೋದು. ಇದೆಲ್ಲರಿಗೂ ಲೈಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಒಂದು ಸಾರಿ ಮಾಡಿ ನೋಡಿರಿ. ಚಟ್ನಿ ಮತ್ತು ಮೊಸರ ಜೊತೆಗೆ ಇದು ತಿನ್ನಬೇಕಂದ್ರೆ ಭಾಳ ಟೇಸ್ಟಾಗಿರುತ್ತೆ. ಇದು ನೀವು ಮನೇಲಿ ಮಾಡ್ಕೊಳ್ಳಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ ಯು.